ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಪಕ್ಷದ ನಾಯಕರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೌಕರರ ಪ್ರತಿಭಟನೆಯ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಮುಷ್ಕರದ ಹಂತಕ್ಕೆ ಹೋಗೋವರೆಗೆ ಸರ್ಕಾರ ಕಾಯಬಾರ್ದಿತ್ತು. 26 ತಿಂಗಳ ಹಣ ವೇತನದ ಹಿಂಬಾಕಿ ಪಾವತಿಸೋ ನಿರ್ಧಾರವನ್ನ ನೌಕರರು ಒಪ್ತಾ ಇಲ್ಲ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಬಿಜೆಪಿಯ ಬೇರೆ ಬೇರೆ ನಾಯಕರು ಕೂಡ ಮಾತನಾಡಿದ್ದಾರೆ. ಈ ಹಂತಕ್ಕೆ ಹೋಗೋವರೆಗೆ ಸರ್ಕಾರ ಕಾಯಬಾರ್ದಿತ್ತು ಅಂತ ಬಿಜೆಪಿಯ ಪ್ರತಿಕ್ರಿಯೆ. ಈ ಸರ್ಕಾರ ಬಂದ ಮೇಲೆ ಯಾವ ಇಲಾಖೆಗೂ ಸರಿಯಾಗಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನು ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತೇಳಿ ರಾಮಲಿಂಗಾರೆಡ್ಡಿಯವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ಈಗ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 38 ತಿಂಗಳ ಏನು ಅರಿಯರ್ಸ್ ಬರಬೇಕಾಗಿದೆ, ಅದ್ರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂಥ ಬೇಡಿಕೆಯನ್ನು ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು. ನೌಕರರು ಮುಷ್ಕರ ಹೋಗೋವರೆಗೂ ಕೂಡ ಮೀನಾವೇಶ ಎಣಿಸಬಾರ್ದಾಗಿತ್ತು. ಹಿಂದೆ ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ನೀವು BJP ಅಧಿಕಾರದಲ್ಲಿದ್ದಾಗ ಹೇಳಿದ ಮಾತುಗಳನ್ನು ನೆನಪಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಕಾಂಗ್ರೆಸ್ ಮುಖಂಡರುಗಳು ಏನೇನು ಹೇಳಿಕೆ ಕೊಟ್ಟಿದ್ರಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಈಗ ಅವರಿಗೆ ಧಮಕಿ ಹಾಕೋದನ್ನು ಬಿಡಿ. ಧಮಕಿ ಹಾಕೋದನ್ನು ಬಿಟ್ಟು ನ್ಯಾಯಯುತವಾಗಿ ಕೊಡಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು ಕೊಡಿ. ಅವ್ರಿಗೇನು ಕೇಳ್ತಾ ಇದ್ದಾರೆ? ಹಿಂಬಾಕಿ ಕೊಡಿ ಅಂತ ಕೇಳ್ತಿದ್ದಾರೆ. ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿ ಕೊಡಿ. ನೀವು ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿನ ಏನು ಅವ್ರು ಜೋಬಿಂದ ಕೊಟ್ಟವರಾ? ಸಂಬಳ ಕೊಡದೇ ಇರೋದು ಸಂಬಳ ಕೊಡೋದು ದೊಡ್ಡ ಸಂಗತಿನಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.